ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತಲ್ಲಿ ಮಾನವ ನಿರ್ಮಿತ ಅದ್ಭುತಗಳು ಅಂತ ಸಾಕಷ್ಟಿವೆ. ಅವುಗಳಲ್ಲಿ ಒಂದಷ್ಟನ್ನು ನಾವು ಭಾರತದಲ್ಲೂ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಚೋಳ ಅರಸರು ಕಟ್ಟಿರುವ ಬೃಹದೇಶ್ವರ ದೇವಾಲಯ, ಅದರ ಮೇಲಿರುವ 80 ಟನ್ ತೂಕದ ಕಲ್ಲು, ಅಜಂತಾದಲ್ಲಿನ ಗುಹಾಂತರ ದೇವಾಲಯಗಳು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಹಂಪಿ, ಬೇಲೂರು ಹಳೇಬೀಡು, ಎಲ್ಲೋರಾದಲ್ಲಿನ ಕೈಲಾಸನಾಥ ದೇವಾಲಯ, ಖಜುರಾಹೋ, ಕೋನಾರ್ಕ್, ಪುರಿಯಲ್ಲಿನ ಕಟ್ಟಡಗಳು, ದೆಹಲಿಯಲ್ಲಿನ ಕೀರ್ತಿ ಸ್ತಂಭ, ಶಹಜಹಾನ್ ತನ್ನ ಹೆಂಡತಿಯನ್ನು ಸಮಾಧಿ ಮಾಡೋದಕ್ಕೆ ಕಟ್ಟಿದ ತಾಜ್ ಮಹಲ್, ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಅದು ಹನುಮನ ಬಾಲದ ಹಾಗೆ ಬೆಳೀತಲೇ ಹೋಗುತ್ತೆ. ಇಂಥ ಅದ್ಭುತಗಳ ಸಾಲಿಗೆ ಹಿಮಾಲಯದಲ್ಲಿನ ಅದೊಂದು ದೇವಾಲಯ ಕೂಡ ಸೇರುತ್ತೆ. ಅದು ಬೇರೆ ಇನ್ಯಾವುದೂ ಅಲ್ಲ, ಕೋಟ್ಯಂತರ ಭಕ್ತರ ಶ್ರದ್ಧಾ ಕೇಂದ್ರ ಕೇದಾರನಾಥ ದೇವಾಲಯ. ಕೇದಾರನಾಥ ಭಾರತದ ಪುಣ್ಯಕ್ಷೇತ್ರಗಳ ಪೈಕಿ ಒಂದು. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಅನ್ನಿಸ್ಕೊಳ್ಳೋ ಕೇದಾರನಾಥನ ಮಹಿಮೆ ಅಪಾರ. ಅದಕ್ಕೊಂದು ಉದಾಹರಣೆ ಕೊಡೋದಾದರೆ, 2013ರಲ್ಲಿ ಹಿಮಾಲಯದಲ್ಲಿ ಉಂಟಾದ ಪ್ರವಾಹ ಕೇದಾರನಾಥದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿತು. ಜೂನ್ 17, 2013ರಲ್ಲಿ ನಡೆದ ಆ ಭಯಾನಕ ಘಟನೆಯಲ್ಲಿ ಮಂದಾಕಿನಿ ನದಿ ತನಗೆ ಅಡ್ಡ ಬಂದದ್ದನ್ನೆಲ್ಲ ಕೊಚ್ಕೊಂಡು ಹೋಗ್ತಾ ಇತ್ತು. ಆ ನದಿಯ ಅಬ್ಬರಕ್ಕೆ ರಸ್ತೆಗಳು, ಕಟ್ಟಡಗಳು, ಸೇತುವೆಗಳು ಎಲ್ಲವೂ ನಾಶವಾದವು. ಆದರೆ ಕೇದಾರನಾಥದಲ್ಲಿ ಒಂದು ಪವಾಡವೇ ನಡೆದು ಹೋಯಿತು. ಪರ್ವತಗಳ ಮೇಲಿಂದ ರಭಸವಾಗಿ ಹರಿದು ಬಂದ ನದಿ ತನ್ನ ಜೊತೆ ದೊಡ್ಡ ದೊಡ್ಡ ಬಂಡೆಗಳನ್ನೇ ಹೊತ್ತು ತಂದಿತ್ತು. ಅವು ಹರಿದ ರಭಸಕ್ಕೆ ಮಾನವ ನಿರ್ಮಿತ ಕಟ್ಟಡಗಳು ನೆಲಸಮಗೊಳ್ತಾ ಇದ್ವು. ಆದರೆ ಅದೇ ಹೊತ್ತಲ್ಲಿ ಅಚ್ಚರಿ ಅನ್ನೋ ಹಾಗೆ ಪವಾಡ ಸದೃಶವಾಗಿ ಬೃಹತ್ ಬಂಡೆಯೊಂದು ಕೇದಾರನಾಥ ದೇವಾಲಯದ ಹಿಂಭಾಗಕ್ಕೆ ಬಂದು ನಿಂತುಕೊಳ್ತು. ಅದು ಮೇಲಿಂದ ಬರ್ತಾ ಇದ್ದ ನೀರಿನ ಹೊಡೆತವನ್ನು ತಾನು ತಿಂದು ದೇವಾಲಯಕ್ಕೆ ಕಿಂಚಿತ್ತೂ ಹಾನಿಯಾಗದ ಹಾಗೆ ಕಾಪಾಡ್ತು. ಆ ಪ್ರವಾಹದ ನಂತರ ಅಲ್ಲಿ ಉಳಿದದ್ದು ಕೇವಲ ಕೇದಾರನಾಥ, ಆತನ ಮಂದಿರ ಮತ್ತು ದೇವಾಲಯವನ್ನು ಕಾಪಾಡಿದ್ದ ಅದೊಂದು ಬೃಹತ್ ಬಂಡೆ. ಇವತ್ತು ಆ ಬಂಡೆ ಕೂಡ ಪೂಜಿಸಲ್ಪಡ್ತಾ ಇದೆ ಅಂದರೆ ಅದಕ್ಕಿರುವ ಮಹತ್ವವನ್ನು ಅರ್ಥ ಮಾಡ್ಕೋಬೇಕು. ಈ ಘಟನೆ ಇಡೀ ಜಗತ್ತನ್ನು ಅಚ್ಚರಿಯಲ್ಲಿ ಮುಳುಗಿಸ್ತು. ಹೀಗಾಗಿ 2013ರ ನಂತರ ಕೇದಾರನಾಥನ ಬಗ್ಗೆ ಭಾರತೀಯರಷ್ಟೇ ಅಲ್ಲ, ಪಾಶ್ಚಿಮಾತ್ಯರು ಕೂಡ ಮಾತಾಡೋದಕ್ಕೆ ಶುರು ಮಾಡಿದರು. ಅಷ್ಟೊಂದು ದೊಡ್ಡ ಪ್ರವಾಹವನ್ನು ಈ ಆಲಯ ತಡೆದದ್ದು ಹೇಗೆ ಅನ್ನೋದರ ಬಗ್ಗೆ ಸಂಶೋಧನೆ ಶುರುವಾಯಿತು. ಆಗ ಅವರ ಕುತೂಹಲವನ್ನು ಹೆಚ್ಚಿಸಿದ ಮತ್ತೊಂದು ಅಂಶ ಅಂದರೆ ದೇವಾಲಯದ ನಿರ್ಮಾಣದ ಶೈಲಿ. ಈ ಕೇದಾರನಾಥ ದೇವಾಲಯ ಇರೋದು ಇವತ್ತಿನ ಉತ್ತರಾಖಂಡ್ ರಾಜ್ಯದ ರುದ್ರಪ್ರಯಾಗದಲ್ಲಿ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ರುದ್ರಪ್ರಯಾಗ ಮತ್ತು ಇಲ್ಲಿರುವುದು ಕೇದಾರನಾಥ. ಸಮುದ್ರ ಮಟ್ಟಕ್ಕಿಂತ 3583 ಮೀಟರ್ನಷ್ಟು ಎತ್ತರದಲ್ಲಿರುವ ಈ ಜಾಗದಲ್ಲಿ ಇಷ್ಟೊಂದು ಭವ್ಯವಾದ ದೇವಾಲಯವನ್ನು ನಿರ್ಮಾಣ ಮಾಡೋದು ಸುಲಭದ ಕೆಲಸ ಅಂತೂ ಖಂಡಿತ ಅಲ್ಲ. ಈ ಕಡಿದಾದ ಪರ್ವತಕ್ಕೆ ಬೃಹತ್ ಗಾತ್ರದ ಕಲ್ಲುಗಳನ್ನು ಹೊತ್ತವರು ಯಾರು? ಇಷ್ಟು ಎತ್ತರಕ್ಕದನ್ನು ತಗೊಂಡು ಹೋದ್ರು ಹೇಗೆ? ಇನ್ನು ಈ ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ಗ್ರೇ ಗ್ರಾನೈಟ್ ಕಲ್ಲನ್ನು ಬಳಸಿದ್ದಾರೆ. ಆ ಕಲ್ಲು ಹತ್ತಿರದಲ್ಲೆಲ್ಲೂ ಸಿಗೋದಿಲ್ಲ. ಹೀಗಿರುವಾಗ ದೇವಾಲಯವನ್ನು ಕಟ್ಟುವಷ್ಟು ಪ್ರಮಾಣದ ಕಲ್ಲುಗಳನ್ನು ಯಾರು, ಹೇಗೆ, ಎಲ್ಲಿಂದ ಅಷ್ಟು ಎತ್ತರಕ್ಕೆ ತಂದರು ಅನ್ನೋ ಕುತೂಹಲ ಇವತ್ತಿಗೂ ಬಗೆಹರಿಯದ ಮಿಸ್ಟ್ರಿಯಾಗಿ ಉಳ್ಕೊಂಡಿದೆ. ಇನ್ನು ಈ ದೇವಾಲಯವನ್ನು ಕಟ್ಟಿದ್ದು ಪಾಂಡವರು ಅಂತ ಪುರಾಣಗಳು ಹೇಳುತ್ತವೆ. ಮಹಾಭಾರತದ ಕಾಲದಲ್ಲಿ ಪಾಂಡವರು ತಮ್ಮ ಬಂಧು ಮತ್ತು ಬ್ರಾಹ್ಮಣ ಹತ್ಯಾ ದೋಷವನ್ನು ನಿವಾರಿಸಿಕೊಳ್ಳುವ ಸಲುವಾಗಿ ಶಿವನನ್ನು ಪೂಜಿಸ ಬಯಸ್ತಾರೆ. ಅದಕ್ಕಾಗಿ ಅವರು ಮೊದಲಿಗೆ ಕಾಶಿಗೆ ಬರ್ತಾರೆ. ಆದರೆ ಈ ಭಕ್ತರನ್ನು ಸ್ವಲ್ಪ ಸತಾಯಿಸಬೇಕು ಅಂದ್ಕೊಂಡು ಏನೋ ಶಿವ ಕಾಶಿಯಿಂದ ಹಿಮಾಲಯಕ್ಕೆ ಹೋದನಂತೆ. ಹೀಗಾಗಿ ಪಾಂಡವರು ಕೂಡ ಹಿಮಾಲಯಕ್ಕೆ ಹೋದರು. ಅಲ್ಲಿ ಕೂಡ ಎಲ್ಲೂ ಶಿವ ಇವರ ಕಣ್ಣಿಗೆ ಬೀಳಲಿಲ್ಲ. ಅಷ್ಟರಲ್ಲಿ ಅಲ್ಲೊಂದು ಗೋವುಗಳ ಗುಂಪು ಕಾಣಿಸ್ಕೊಳ್ತಂತೆ. ಅಲ್ಲಿ ಧರ್ಮರಾಯನಿಗೊಂದು ಅನುಮಾನ, ಶಿವ ನಂದಿಯ ರೂಪ ತಾಳಿ ಈ ಹಿಂಡಲ್ಲಿ ಸೇರಿಕೊಂಡಿರಬೇಕು ಅಂತ. ಆದರೆ ಅದನ್ನು ಖಚಿತಪಡಿಸ್ಕೊಳ್ಳೋದು ಮತ್ತು ಶಿವನನ್ನು ಕಂಡು ಹಿಡಿಯೋದು ಹೇಗೆ? ತಕ್ಷಣ ಭೀಮನಿಗೊಂದು ಐಡಿಯಾ ಹೊಳೆದುಬಿಡ್ತು. ಹೇಳಿ ಕೇಳಿ ಭೀಮನದು ಭೀಮಕಾಯ, ಬೃಹದಾಕಾರ. ಭೀಮ ಅಂದ್ರೇ ಬೃಹತ್ ಅಂತ ಅರ್ಥ. ಆ ಭೀಮ 2 ಬೆಟ್ಟಗಳ ಮೇಲೆ ತನ್ನ ಒಂದೊಂದು ಕಾಲನ್ನು ಇಟ್ಟುಕೊಂಡು ಆ ಕಣಿವೆಯ ಮಾರ್ಗದಲ್ಲಿ ಯಾರು ಹೋದರೂ ತನ್ನ ಕಾಲ ಕೆಳಗೆ ಹೋಗೋ ಹಾಗೆ ನಿಂತ್ಕೊಂಡು ಬಿಡ್ತಾನೆ. ಸಂಜೆ ಆಯಿತು. ಮನೆ ಸೇರೋದಕ್ಕೆ ಹೊರಟ ಗೋವುಗಳು ಭೀಮನ ಕಾಲಿನ ಅಡಿಯಲ್ಲಿ ನುಸುಳಿ ಹೋದವು. ಆದರೆ ಒಂದು ನಂದಿ ಮಾತ್ರ ಅಲ್ಲೇ ನಿಂತು ಬಿಡ್ತು. ಅಲ್ಲಿಗೆ ಆ ನಂದಿಯೇ ಶಿವ ಅಂತ ಭೀಮ ಅರ್ಥ ಮಾಡಿಕೊಂಡ. ಭೀಮನಿಗೋ ತನ್ನ ಶಕ್ತಿಯ ಮದ. ಯಾರಿಗೆ ಶಕ್ತಿಯ ಮದ ಇರುತ್ತೆ ಅವರು ತಲೆಗಿಂತ ಮೊದಲು ತೋಳುಗಳಿಗೆ ಕೆಲಸ ಕೊಡ್ತಾರಂತೆ. ಇಲ್ಲಿ ಭೀಮ ಕೂಡ ಅದನ್ನೇ ಮಾಡೋದಕ್ಕೆ ಹೋದ.
ನಂದಿಯ ರೂಪದಲ್ಲಿದ್ದ ಶಿವನನ್ನು ಸ್ತುತಿಸಿ ಒಲಿಸಿಕೊಳ್ಳುವ ಬದಲು ಹಿಡಿದು ನಿಲ್ಲಿಸೋದಕ್ಕೆ ಭೀಮ ಮುಂದಾದ. ಹೀಗೆ ಯಾವಾಗ ಭೀಮ ನಂದಿಯನ್ನು ಹಿಡಿಯೋ ಪ್ರಯತ್ನ ಮಾಡಿದ್ನೋ ಆ ನಂದಿ ನೆಲದ ಕೆಳಗೆ ತೂರಿಬಿಡ್ತಂತೆ. ಆಗ ಆ ವೃಷಭನ ಬೆನ್ನಿನ ಮೇಲಿನ ಉಬ್ಬನ್ನು ಭೀಮ ಬಲವಾಗಿ ಹಿಡ್ಕೊಂಡಂತೆ ಆ ನಂದಿಯ ಬೆನ್ನಿನ ಉಬ್ಬೆ ಇವತ್ತು ನೀವು ಕೇದಾರನಾಥ ಅಂತ ಪೂಜಿಸ್ತಾ ಇರುವ ಲಿಂಗ ಅನ್ನೋದು ಅಲ್ಲಿ ಪ್ರಚಲಿತದಲ್ಲಿರುವ ಒಂದು ಕತೆ. ಇಲ್ಲಿ ಕತೆ ಮೂಲಕ ನಮಗೆ 4-6 ವಿಷಯಗಳನ್ನು ಅವರು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಕೇದಾರಕ್ಕೆ ಬಂದು ಪಶ್ಚಾತ್ತಾಪದಿಂದ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಬ್ರಹ್ಮ ಹತ್ಯಾ ದೋಷದಂಥ ಮಹಾಪಾತಕಗಳಿಂದ ಕೂಡ ಬಿಡುಗಡೆ ಸಿಗತ್ತೆ, ಪುಣ್ಯ ಪ್ರಾಪ್ತಿಯಾಗತ್ತೆ ಅನ್ನೋದು ಒಂದು. ಭಕ್ತ ಬುದ್ಧಿವಂತನಾಗಿರಲಿ ಅಥವಾ ದೇಹವಂತನಾಗಿರಲಿ ಭಗವಂತ ಅವನಿಗೆ ಖಂಡಿತ ಒಲಿತಾನೆ ಅನ್ನೋದು ಎರಡನೆಯದ್ದು. ಹಾಗೆ ಒಲಿಯುವ ಮುನ್ನ ದೈವ ನಮ್ಮನ್ನು ಪರೀಕ್ಷೆ ಮಾಡುತ್ತೆ ಅನ್ನೋ ಸಂದೇಶ ಕೂಡ ಈ ಕಥೆಯ ಮೂಲಕ ನಮಗೆ ಸಿಗ್ತಾ ಇದೆ. ಇಲ್ಲಿ ಪಾಂಡವರು ಪರಮೇಶ್ವರನಿಗೊಂದು ದೇವಾಲಯವನ್ನು ನಿರ್ಮಾಣ ಮಾಡಿದರು ಅನ್ನೋ ನಂಬಿಕೆ ಇದೆ. ಇನ್ನು ಇಲ್ಲಿ ನಂದಿ ನೆಲದೊಳಗೆ ನುಗ್ಗಿತು ಅನ್ನುವ ಕಥೆಯ ಮುಂದುವರೆದ ಭಾಗಗಳು ನಮಗೆ ಇನ್ನೊಂದಷ್ಟು ಪ್ರದೇಶಗಳ ಜೊತೆ ಜೋಡಣೆ ಕೂಡ ಆಗುತ್ತವೆ. ನಂದಿಯ ಡುಬ್ಬ ಕೇದಾರದಲ್ಲಿ ಲಿಂಗ ರೂಪದಲ್ಲಿ ಉಳ್ಕೊಂಡ್ರೆ ತುಂಗಾನಾಥದಲ್ಲಿನ ದೇವಾಲಯದಲ್ಲಿ ನಂದಿಯ ಕಾಲುಗಳ ದರ್ಶನ ಆಗುತ್ತೆ, ರುದ್ರನಾಥದಲ್ಲಿ ಮುಖದ ದರ್ಶನ ಆಗುತ್ತೆ, ಹಾಗೆಯೇ ಮಧ್ಯಮೇಶ್ವರದಲ್ಲಿ ನಂದಿಯ ದೇಹ ಕಾಣಿಸಿದರೆ ಕಲ್ಪೇಶ್ವರದಲ್ಲಿ ನಂದಿಯ ದೇಹದ ಮೇಲಿನ ಕೂದಲು ಕಾಣಿಸುತ್ತವೆ ಅಂತ ಹೇಳ್ತಾರೆ. ಇನ್ನುಳಿದ ಈ 4 ಕ್ಷೇತ್ರಗಳಿಗೆ ಭೇಟಿ ಕೊಡೋ ಪಾಂಡವರು ಅಲ್ಲೆಲ್ಲ ತಾವೇ ಖುದ್ದು ದೇವಾಲಯಗಳನ್ನು ನಿರ್ಮಾಣ ಮಾಡಿದರು ಅನ್ನೋದು ಇಲ್ಲಿನ ಪ್ರತೀತಿ. ಹೀಗೆ ಪಾಂಡವರು ದೇವಾಲಯವನ್ನು ಕಟ್ಟಿದ ನಂತರ ಮತ್ತೆ ಕೇದಾರನಾಥ ದೇವಾಲಯದ ಜೀರ್ಣೋದ್ಧಾರ ಅಂತ ನಡೆದದ್ದು ಶಂಕರಾಚಾರ್ಯರಿಂದ. ಆದಿಶಂಕರರು ಚಿಕ್ಕದಾಗಿದ್ದ ಕೇದಾರನಾಥನ ಮಂದಿರವನ್ನು ಮರಮುಟ್ಟುಗಳಿಂದ ಇನ್ನಷ್ಟು ದೊಡ್ಡದಾಗಿ ಮಾಡಿದರು. ಆದರೆ ಕಾಲಾನಂತರ ದೇವಾಲಯ ಹಿಮಾಲಯದ ವಿಪರೀತ ಹವಾಮಾನಕ್ಕೆ ಸಿಲುಕಿ ನಲುಗಿ ಹೋಯಿತು. ಹೀಗಿರುವಾಗಲೇ 11ನೇ ಶತಮಾನದಲ್ಲಿ ರಾಜ ಭೋಜ ಪ್ರವರ್ಧಮಾನಕ್ಕೆ ಬಂದ. ಒಮ್ಮೆ ಅವನು ಕೇದಾರನಾಥಕ್ಕೆ ಬಂದಾಗ ಈ ದೇವಾಲಯದ ಪರಿಸ್ಥಿತಿಯನ್ನು ಕಂಡು ತಾನೇ ಮುಂದೆ ನಿಂತು ದೇವಾಲಯವನ್ನು ನಿರ್ಮಾಣ ಮಾಡಿಸ್ದ ಅಂತ ಹೇಳಲಾಗತ್ತೆ. ಹೀಗೆ ನಿರ್ಮಾಣವಾದ ಆ ದೇವಾಲಯ ಎಷ್ಟು ಗಟ್ಟಿ ಇದೆ ಅಂದರೆ 15ನೇ ಶತಮಾನದ ನಂತರ ಅದು ಸುಮಾರು 400 ವರ್ಷಗಳ ಕಾಲ ಹಿಮದ ಹೊದಿಕೆಯಲ್ಲಿ ಸಂಪೂರ್ಣವಾಗಿ ಮುಳುಗೋಗಿತ್ತಂತೆ. 1400ರಿಂದ 1900ರ ನಡುವಿನ ಸಮಯದಲ್ಲಿ ಹಿಮಾಲಯದಲ್ಲಿ ಕಂಡುಬಂದ ಮಿನಿ ಐಸ್ ಏಜ್ ಈ ಕೇದಾರನಾಥ ದೇವಾಲಯಕ್ಕೆ ಒಂದು ಕಠಿಣ ಪರಿಸ್ಥಿತಿಯನ್ನು ತಂದೊಡ್ಡಿತ್ತು ಅಂತ ಹೇಳ್ತಾರೆ. ಹೀಗೆ ಶತಮಾನಗಳಿಂದಲೂ ಹಿಮ, ನೀರು, ಗಾಳಿ ಇದ್ಯಾವುದಕ್ಕೂ ಜಗ್ಗದೆ ನಿಂತಿರುವ ದೇವಾಲಯವನ್ನು ಯಾವುದೇ ಗಾರೆ ಅಥವಾ ಇನ್ಯಾವುದೇ ಅಂಟನ್ನು ಬಳಸಿ ನಿರ್ಮಾಣ ಮಾಡಲಾಗಿಲ್ಲ. ಇಲ್ಲಿ ಕಲ್ಲುಗಳಿಗೆ ಇಂಟರ್ಲಾಕಿಂಗ್ ಸಿಸ್ಟಮ್ ಅನ್ನು ಬಳಸಿ ಈ ದೇವಾಲಯವನ್ನು ಕಟ್ಟಲಾಗಿದೆ. ಆದರೆ ದೇವಾಲಯಕ್ಕೆ ಬಳಕೆ ಆಗಿರೋ ಕಲ್ಲುಗಳು ಕೂಡ ತುಂಬಾ ಬಿಗಿಯಾಗಿರಬೇಕು ಅನ್ನೋ ಕಾರಣಕ್ಕೆ ದೊಡ್ಡ ಗಾತ್ರದ ಕಲ್ಲುಗಳನ್ನಿಲ್ಲಿ ಬಳಕೆ ಮಾಡಿದ್ದಾರೆ. ಇನ್ನು ಈ ದೇವಾಲಯದ ಶೈಲಿ ಉತ್ತರ ಭಾರತದ ನಾಗರ ಶೈಲಿಯಲ್ಲಿದೆ. ಈ ದೇವಾಲಯ ಇವತ್ತಿಗೂ ಕೂಡ ಜಗತ್ತಿನ ನಾನಾ ಸಂಶೋಧಕರ ಕುತೂಹಲದ ಕೇಂದ್ರ ಬಿಂದು ಅನ್ನಿಸ್ಕೊಳ್ತಾ ಇದೆ. ಇಲ್ಲಿ ಸಂಶೋಧಕರಿಗಿರುವ ಏಕೈಕ ಪ್ರಶ್ನೆ ಅಂದರೆ ಇಷ್ಟೊಂದು ಕಲ್ಲುಗಳನ್ನು ಇಲ್ಲಿಗೆ ಹೇಗೆ ತರಲಾಯಿತು? ಯಾವುದೇ ಸಿಮೆಂಟ್ನಂಥ ವಸ್ತುವನ್ನು ಬಳಸದೆ ಇಷ್ಟೊಂದು ವಿಪರೀತ ಅನ್ನಿಸುವಂಥ ಹವಾಮಾನದಲ್ಲಿ ಈ ದೇವಾಲಯ ಕದಲದೆ ನಿಲ್ಲುವ ಹಾಗೆ ಹೇಗಿದನ್ನು ನಿರ್ಮಾಣ ಮಾಡಿದರು? ಹಿಮಾಲಯದಲ್ಲಾಗುವ ಭೂಕಂಪಗಳನ್ನು ಇದು ತಡೆಕೊಂಡಿರೋದು ಹೇಗೆ ಅನ್ನೋ ಕುತೂಹಲ ಸಂಶೋಧಕರಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಈ ಕೇದಾರನಾಥ ದೇವಾಲಯಕ್ಕೆ ಕಡಿಮೆ ಅಂದರೂ 1000ರಿಂದ 1200 ವರ್ಷಗಳಷ್ಟು ಇತಿಹಾಸ ಇದೆ. ಈ 1000 ವರ್ಷಗಳಲ್ಲಿ ಕೇದಾರನಾಥ ದೇವಾಲಯಕ್ಕೆ ಕಿಂಚಿತ್ತೂ ಅಪಾಯ ಆಗದೆ ಇರೋದೇ ಈಗ ಪಶ್ಚಿಮದ ಸಂಶೋಧಕರ ಮುಂದಿರುವ ಯಕ್ಷ ಪ್ರಶ್ನೆ. ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿರೋ ಹಾಗೆ ಹಿಮಾಲಯ ಭಾಗದಲ್ಲಿ ಭೂಮಿಯ ಪದರಗಳ ಚಟುವಟಿಕೆಗಳು ತುಸು ಹೆಚ್ಚಿರುತ್ತವೆ. ಜಗತ್ತಿನ ಅತಿ ಹೆಚ್ಚು ಭೂಕಂಪನಗಳಾಗುವ ಜಾಗಗಳ ಪೈಕಿ ಈ ಹಿಮಾಲಯ ಕೂಡ ಬಂತು. ಇಲ್ಲಿ ಭಾರತ ಭೂಖಂಡ ಏಷ್ಯಾ ಭೂಖಂಡಕ್ಕೆ ಒತ್ತುತ್ತಾ ಇರೋದ್ರಿಂದ ಈ ರೀತಿಯ ಕಂಪನಗಳು ಸರ್ವೇ ಸಾಮಾನ್ಯ ಅನ್ನಿಸ್ಕೊಳ್ಳುತ್ತವೆ. ರಿಕ್ಟರ್ ಮಾಪಕದಲ್ಲಿ 3ರಿಂದ 9ರವರೆಗಿನ ಕಂಪನಗಳಿಲ್ಲ ಆಗ್ತಲೇ ಇರುತ್ತವೆ. ಈ ಹಿಂದೆ ಕೂಡ ಅಲ್ಲಿ ಭೂಕಂಪನಗಳಾಗಿವೆ. ಕಾಶ್ಮೀರದಲ್ಲಿ ಸಂಭವಿಸಿದ ಘೋರ ದುರಂತದ ಸಂದರ್ಭದಲ್ಲೂ ಕೇದಾರನಾಥಕ್ಕೆ ಯಾವ ಸಮಸ್ಯೆಯೂ ಆಗಲಿಲ್ಲ. ಇವತ್ತಿಗೂ ಕೇದಾರನಾಥ ದೇವಾಲಯದ ಬಗ್ಗೆ ಸಾಕಷ್ಟು ಜನ ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿನ ಅತಿ ಭಯಂಕರ ಹವಾಮಾನ ಮತ್ತು ನೈಸರ್ಗಿಕ ವಿಕೋಪಗಳನ್ನು ಆ ಮಂದಿರ ಸಹಿಸಿಕೊಂಡಿರುವುದು ಹೇಗೆ ಅನ್ನೋದನ್ನು ಪತ್ತೆ ಮಾಡಬೇಕು ಅನ್ನೋದು ಅವರ ಹುಡುಕಾಟದ ಉದ್ದೇಶ. ಆದರೆ ಇಲ್ಲಿಯವರೆಗೆ ಅದು ಸಾಧ್ಯ ಆಗಿಲ್ಲ. ಯುಗಗಳಿಂದಲೂ ಅಲ್ಲಿ ಆದಿದೈವ ಸದಾಶಿವನಿಗೆ ಪೂಜೆ ಸಲ್ಲಿಸಲಾಗ್ತಾ ಇದೆ.
ಇನ್ನು ಈ ಕೇದಾರನಾಥ 6 ತಿಂಗಳ ಕಾಲ ಯಾವುದೇ ಜನರಿಗೆ ಸಂಪರ್ಕ ಇಲ್ಲದಂತಾಗುತ್ತೆ. ಯಾಕೆಂದರೆ ಆ ಸಮಯದಲ್ಲಿ ಹಿಮಪಾತ ಹೆಚ್ಚಾಗುತ್ತೆ. ಅಲ್ಲಿ ದೇವಾಲಯ ಸಂಪೂರ್ಣವಾಗಿ ಹಿಮದಿಂದ ಮುಚ್ಚೋಗುತ್ತೆ. ಚಳಿ ಕಳೆದು ಬೇಸಿಗೆ ಬಂದ ನಂತರ ಅಲ್ಲಿನ ಹಿಮ ಕರಗಿ ಕೇದಾರನಾಥ ಭಕ್ತರಿಗೆ ದರ್ಶನವನ್ನು ಕೊಡ್ತಾನೆ. ಗೆಳೆಯರೆ, ಇವತ್ತಿಗೂ ಕೂಡ ಅಲ್ಲಿ 6 ತಿಂಗಳುಗಳ ಕಾಲ ಪೂಜೆ ನಡೆಯೋದೇ ಇಲ್ಲ. ಅಲ್ಲಿನ ಉತ್ಸವ ಮೂರ್ತಿಯನ್ನು ಕೇದಾರದಿಂದ ಸ್ವಲ್ಪ ದೂರದಲ್ಲಿರುವ ಉಖಿ ಮಠಕ್ಕೆ ತಂದು ಅದಕ್ಕೆ ಪೂಜೆ ಸಲ್ಲಿಸಲಾಗುತ್ತೆ. ಉಳಿದಂತೆ 6 ತಿಂಗಳ ನಂತರ ದೇವಾಲಯದ ದ್ವಾರಗಳು ಮತ್ತೆ ತೆರೆಯಲ್ಪಡುತ್ತವೆ. ಆ ಬಳಿಕ ಭಕ್ತರು ಆ ಪರಮೇಶ್ವರನ ದರ್ಶನವನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಗೆಳೆಯರೆ, ಶತಮಾನಗಳಿಂದಲೂ ಇಲ್ಲೇ ಇರೋ ಕೇದಾರನಾಥ ಹಿಮಾಲಯದ ಪ್ರಕೃತಿಯ ಕಣ್ಣಾಮುಚ್ಚಾಲೆ ಆಟವನ್ನು ನೋಡ್ತಲೇ ಇರ್ತಾನೆ. ಹಾಗೆ ಆ ಮಂದಿರ ನಿರ್ಮಾಣಕ್ಕೆ ಬಳಕೆಯಾಗಿರುವ ತಂತ್ರಜ್ಞಾನ ಇವತ್ತಿಗೂ ಕೂಡ ಎಂಥ ಭೂಕಂಪನಗಳು, ಪ್ರವಾಹಗಳಿಂದ ಆ ಮಂದಿರವನ್ನು ಕಾಪಾಡ್ತಾ ಬರ್ತಾ ಇದೆ. ಇದು ಗೆಳೆಯರೆ ಕೇದಾರನಾಥ ದೇವಾಲಯದ ನಿರ್ಮಾಣದ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.